ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಮೆರೈನ್ ಡ್ರೀಮ್ಸ್ ವರ್ಡ್ಗೆ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಹಾಕಿದ್ವಿ ಲೋ ಬಜೆಟ್ದು ಒಂದು ಮೆರೈನ್ ಟ್ಯಾಂಕ್ ಸೆಟಪ್ ಮಾಡೋಕ್ಕೆ ಹೇಳಿದ್ವಿ. ಸೊ ಈಗ ನಾವು ಟಾಪ್ ಫಿಲ್ಟರ್ ಯೂಸ್ ಮಾಡಿಕೊಂಡು ನಿಮಗೆ ಮೆರೈನ್ ಟ್ಯಾಂಕ್ನ ಮಾಡಿ ತೋರಿಸ್ತೀವಿ. ಯಾವ ಥರ ಪ್ಲಂಬಿಂಗ್ ಮಾಡಬೇಕು ಏನು ಅನ್ನೋದನ್ನ ಹೇಳ್ತೀವಿ. ಫಸ್ಟು ನಿಮಗೆ ನೋಡಿ, ಈ ಥರ ಒಂದು ಟ್ಯಾಂಕ್ನ ರೆಡಿ ಮಾಡ್ಕೋಬೇಕು. ನಿಮ್ಗೆ ಏನು ಸೈಜ್ ಬೇಕೋ ಆ ಸೈಜ್ ಪ್ರಕಾರ ಟ್ಯಾಂಕ್ನ ರೆಡಿ ಮಾಡ್ಕೋಬೇಕು. ಇದು 1.5 by 1 feet by 2.5 feet ಇದೆ. ಸೊ ಇದಕ್ಕೆ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಮೇಲ್ಗಡೆ ಈ ಟಾಪ್ ಫಿಲ್ಟ್ರೇಷನ್ಗೆ ಇದನ್ನ 8 ಇಂಚ್ ಇದರಲ್ಲಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಇಲ್ಲಿ ಒಂದು ಹೋಲ್ ಮಾಡ್ಕೊಂಡಿದ್ದೀವಿ, ಕಾಣ್ತಾ ಇದೆಯಾ? ಇಲ್ಲಿ ಒಂದು ಹೋಲು ಮತ್ತು ಈ ಕಡೆ ಒಂದು ಹೋಲ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಏನಂತ ಹೇಳಿದ್ರೆ, ಈ ಅಕ್ವೇರಿಯಮ್ಗೆ ಮೋಟ್ರು ಬಂದು ಇಲ್ಲಿ ಬರುತ್ತೆ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ, ಆಕ್ರಿಲಿಕ್ ಶೀಟ್ನ ಬಂದು ಇಲ್ಲಿ ಕೊಟ್ಟಿದ್ದೀವಿ. ಏನಕ್ಕೆ ಅಂದರೆ ಕಾಣಬಾರ್ದು ಅಂತ. ಮತ್ತು ಈಗ ಇದಕ್ಕೆ ಬಂದು ನಾವು ಸ್ಟಿಕ್ಕರಿಂಗ್ ಮಾಡ್ಕೋಬೇಕು. ಯಾಕಂದರೆ ಈ ಪೈಪೆಲ್ಲ ಚೆನ್ನಾಗಿ ಕಾಣಬೇಕು, ಅಸಹ್ಯವಾಗಿ ಕಾಣಬಾರ್ದು ಅಂಥೇಳಿ ನಾವು ಇದಕ್ಕೆ ಸ್ಟಿಕ್ಕರಿಂಗ್ ಮಾಡ್ಕೊತೀವಿ. ಫಸ್ಟ್ ಸ್ಟಿಕ್ಕರಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನೋಡಿ, ಯಾವ ಥರ ಮಾಡೋದು ಏನು ಅಂತ. ನೋಡಿ, ಈಗ ಈ ವಿನೈಲ್ ಬರುತ್ತಲ್ಲ, ಬ್ಲ್ಯಾಕ್ ವಿನೈಲು, ನಾನು ಒಂದು ಮ್ಯಾಟ್ ಫಿನಿಶಿಂಗ್ ತೊಗೊಂಡಿದ್ದೀನಿ. ಸೊ ನಿಮಗೀಗ ಇಲ್ಲಿ ಮತ್ತು ಈ ಸೈಡು ಮತ್ತು ಬ್ಯಾಕ್ ಸೈಡಲ್ಲಿ ಬರುತ್ತೆ. ಹೆಂಗೆ ಹಾಕೋದು ಅಂತ ತೋರಿಸ್ಬೋದು. ಇದೇನಿದೆ ನೋಡಿ, 1 ಫೀಟು ಮತ್ತು ಇದು ನಿಮಗೆ 8 ಇಂಚ್ ಬರುತ್ತೆ. ಸೊ ಇದ್ರ ಪ್ರಕಾರ ನಾವು ಸ್ಟಿಕ್ಕರ್ನ ಕಟ್ ಮಾಡ್ಕೋಬೇಕು. ಶೀಟ್ನ ಕಟ್ ಮಾಡ್ಕೊಂಡಿದ್ವಿ. ಇದಕ್ಕೆ ಏನು ಮೆಜರ್ಮೆಂಟ್ ಬೇಕೋ ಅದ್ರ ಪ್ರಕಾರ ಹಾಕ್ತೀವಿ. ಇದಕ್ಕೆ ಲೈಟಾಗಿ ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ವಿ. ಸ್ಪ್ರಿಂಕಲ್ ಮಾಡಿಕೊಂಡು ಈಗ ಇದನ್ನು ಇಲ್ಲಿಗೆ ಅಂಟಿಸ್ಬೇಕು. ಇದೆಲ್ಲ ನೀವೊಂದು ATM ಕಾರ್ಡ್ ತೊಗೊಂಡು ಈ ಥರ ಇದಕ್ಕೆ ಹಾಕೋಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಸ್ಕ್ರ್ಯಾಚಸ್ ಬರಬಾರ್ದು ಅಂತಲೇ ಈ ಥರ ಪೇಪರ್ಗೆ ಸುಟ್ಕೋಬೇಕು. ಈ ಥರ ಮಾಡಿದ್ರೆ ನಿಮಗೆಲ್ಲೂ ಸ್ಕ್ರ್ಯಾಚಸ್ಸು ಬರಲ್ಲ. ಮತ್ತು ಈ ಥರ ಎಕ್ಸ್ಟ್ರಾಸ್ ಏನು ಬಂದಿದೆ ಇಲ್ಲ ಬ್ಲೇಡಿಂದ ನೀವು ಕಟ್ ಮಾಡ್ಕೋಬೇಕು. ಈ ಥರ ನೋಡಿ, ಈಗ ಹಿಂದೆಗಡೆ ಫುಲ್ಲು ಫ್ರಂಟಲ್ಲಿ ಹಾಕ್ಕೊಂಡಿದ್ದೀವಿ. ಈಗ ಇದಕ್ಕೂ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದು ನೀಟಾಗಿ ಕಾಣಬೇಕು. ಮತ್ತು ಇವಾಗ ನೀರು ಬಿದ್ದು ಇದೆಲ್ಲ ಪಾಚಿ ಬಿಟ್ಟತ್ತಲ್ಲ, ಸೊ ಆ ಥರ ಕಾಣಬಾರ್ದು ಅಂದರೆ ಇದಕ್ಕೂ ಬ್ಲ್ಯಾಕ್ ಕಲರ್ ಶೀಟ್ ಹಾಕ್ಕೊಬೇಕು. ತೋರಿಸ್ತೀನಿ ಯಾವ ಥರ ಹಾಕ್ಕೋಬೇಕು ಅಂತ. ಶೀಟ್ನ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಥರ ಅಂಟಿಸ್ಕೊಂಡು ಈ ಥರ ರಿಂಕಲ್ಸ್ ಬರಬಾರ್ದಂದ್ರೆ ಇನ್ನು ಈ ಥರ ಬಬಲ್ಸ್ ಬರಬಾರ್ದಂದ್ರೆ ಇದರಿಂದ ಈ ಥರ ಹಿಂಗೆ ಮಾಡ್ಕೋಬೇಕು. ಎಕ್ಸ್ಟ್ರಾನೆಲ್ಲ ಈ ಥರ ಕಟ್ ಮಾಡ್ಕೊಂಡಿರ್ಬೇಕು. ಮೋಟ್ರ್ ಇದಕ್ಕೆ ಮಾಡ್ಕೋಬೇಕು. ಇದೇನಕ್ಕೆ ಹಾಕಿದ್ದೀವಿ ಅಂದರೆ, ಇನ್ ಕೇಸ್ ಇದರಿಂದ ಫಾಸ್ಟಾಗಿ ಹೋಗ್ತಾ ಇದ್ದರೆ ಕಂಟ್ರೋಲಿಂಗ್ಗೆ ಇದನ್ನು ಹಾಕ್ಕೊಂಡಿದ್ದೀವಿ ವಾಲ್ನ. ಸೊ ಇದು ಟ್ಯಾಂಕ್ ನಿಪ್ಪಲ್ಲು. ಈ ಟ್ಯಾಂಕ್ ನಿಪ್ಪಲ್ ಬಂದು ಈ ಥರ ಇಲ್ಲಿ ಹೋಲ್ ಮಾಡಿರ್ತೀವಲ್ಲ, ಇಲ್ಲಿಗೆ ಬಂದು ಜಾಯ್ನ್ ಆಗುತ್ತೆ. ಮತ್ತು ಈ ರಬ್ಬರ್ನ ಹಾಕ್ಕೊಂಡು ಈ ಕಡೆ ಇಲ್ಲಿ ಫಿಟ್ ಮಾಡ್ಕೋಬೇಕು. ಇಲ್ಲಿ ಫಿಟ್ ಮಾಡಿಕೊಂಡ್ರೆ ಇದು ಕನೆಕ್ಷನ್ ಕೊಟ್ಟರೆ ನಿಮಗೆ ರನ್ನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ
ನೀವು ಬಯೋಮೀಡಿಯಾ ಸೆರಾಮಿಕ್ ರಿಂಗು ಹಾಕ್ಕೋಬೇಕು. ಇದು